ಸಿಎಂ ಸ್ಥಾನವನ್ನು ಹಸ್ತಾಂತರ ಮಾಡೋಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ 1.5 ವರ್ಷ ಟೈಮ್ ಇದೆ, 1.25 ವರ್ಷ ಟೈಮ್ ಇದೆ. ಆದರೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಬಿಟ್ಕೊಡಿ ನಿಮ್ಮ ಸಿಎಂ ಕುರ್ಚಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಹೇಳೋದ್ರ ಮೂಲಕ ಅರ್ಲಿ ಒಂದಷ್ಟು ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ನಾಂದಿ ಆಡಿದ್ದಾರೆ. ಇನ್ನೊಂದಷ್ಟು ಸುದ್ದಿಗಳಿದೆ, ಎಲ್ಲವನ್ನು ಕೂಡ ಹೇಳ್ತೀನಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ. ಅದಕ್ಕೂ ಮುಂಚಿತವಾಗಿ ಹೆಡ್ಲೈನ್ಸ್. ಸಿಎಂ ಸ್ಥಾನ ಡಿಕೆಶಿಗೆ ಬಿಟ್ಟುಕೊಡಿ, ಕೆಂಪೇಗೌಡ ಜಯಂತಿಯಲ್ಲಿ ಸಿದ್ದರಾಮಯ್ಯಗೆ ಸ್ವಾಮೀಜಿ ಶಾಕ್, ಶುರುವಾಯಿತು ಕುರ್ಚಿ ಕದನ. ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಸಿಎಂ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರ ಡಿಕೆಶಿ, ಹೈಕಮಾಂಡ್ ಯಾರು ಎಲ್ಲಿಗೆ ಬೇಕಾದರೂ ಹೋಗಲಿ ಎಂದ್ರು ಶಿವಕುಮಾರ್. ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್, ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು, ಬಿಎಸ್ವೈ ಜೊತೆ ಇನ್ನೂ 3 ಹೆಸರು ಆರೋಪ ಪಟ್ಟಿಯಲ್ಲಿ ದಾಖಲು. ಕರಾವಳಿ ಮಲೆನಾಡಿನಲ್ಲಿ ವರುಣನ ಅಬ್ಬರ, ಮುಳುಗಿದ ಕುಮಾರಧಾರ ಸ್ನಾನಘಟ್ಟ, ಕೊಡಗಿನ ತ್ರಿವೇಣಿ ಸಂಗಮ ಭರ್ತಿ. ಜಂಟಿ ಸದನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಪ್ರಸ್ತಾಪ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಎಂದ ದ್ರೌಪದಿ ಮುರ್ಮು. ಜುಲೈ 8ರಂದು ಮೋದಿ ರಷ್ಯಾ ಪ್ರವಾಸ ಮತ್ತಷ್ಟು ಬಲಗೊಳ್ಳಲಿದೆ, ಭಾರತ ರಷ್ಯಾ ಸಂಬಂಧ ರಕ್ಷಣೆ ಅನಿಲ ಕುರಿತು ಚರ್ಚೆ ಸಾಧ್ಯತೆ. ಕರಾಚಿಯಲ್ಲಿ ಭಯಂಕರ ಬಿಸಿಲು, ಜನರು ಕಂಗಾಲು, ರಣಭೀಕರ ಶಾಖಕ್ಕೆ 4 ದಿನಗಳಲ್ಲಿ 450 ಸಾವು, ಶವಾಗಾರಗಳು ಫುಲ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಶಾಸಕರು ಹೇಳ್ತಾ ಇದ್ರು. ಶಿವಗಂಗಾ ಬಸವರಾಜ್, ಚನ್ನಗಿರಿ MLA. ಇವತ್ತು ಕೆಂಪೇಗೌಡ ಜಯಂತಿಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯೇ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಸ್ಥಾನ ಬಿಟ್ಕೊಡಿ ಶಿವಕುಮಾರ್ ಅವ್ರಿಗೆ ಅಂತ ಹೇಳೋದ್ರ ಮೂಲಕ ಸ್ವಾಮೀಜಿ ಸಹ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಹೌದು, ಇವತ್ತು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು, ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಈ ವೇಳೆ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಹಾಮಠದ ಸ್ವಾಮೀಜಿಗಳು, ಚಂದ್ರಶೇಖರನಾಥ ಸ್ವಾಮಿಗಳು ನೇರವಾಗಿ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಬಳಿ ಬಹಿರಂಗವಾಗಿ ಮನವಿ ಮಾಡಿದರು. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕು ಅನ್ನೋ ಸ್ವಾಮೀಜಿ ಹೇಳಿಕೆಗೆ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂದಷ್ಟೇ ಹೇಳಿದರು. ಈ ಬೆಳವಣಿಗೆಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಂದು ದೆಹಲಿಗೆ ತೆರಳಿದ್ದಾರೆ. ಇನ್ನು ಸಚಿವ ರಾಜಣ್ಣ, ಸ್ವಾಮೀಜಿಗಳು ಹೇಳಿದ ತಕ್ಷಣ ಬಿಟ್ಕೊಡಕ್ಕಾಗತ್ತಾ? ಆಗಲ್ಲ. ಮುಖ್ಯಮಂತ್ರಿ ಸ್ಥಾನ ಯಾರು ಬಿಟ್ಕೊಡಕ್ ಹೋಗ್ತಾರೆ? ಸ್ವಾಮೀಜಿಗೆ ಕೇಳಿ ನೋಡೋಣ. ನಾನೇ ಸ್ವಾಮೀಜಿ ಆಗ್ತೇನೆ, ನಾಳೆಯಿಂದ ನಾನು ಕಾವಿ ಬಟ್ಟೆ ಹಾಕಿಕೊಳ್ತೇನೆ, ಅವರು ತಮ್ಮ ಸ್ಥಾನ ಬಿಟ್ಟು ಕೊಡ್ತಾರಾ ಅಂತ ಒಕ್ಕಲಿಗ ಸಮುದಾಯದ ಸಂಸ್ಥಾನ ಮಠದ ಸ್ವಾಮೀಜಿಗೆ ಸಚಿವ ರಾಜಣ್ಣ ಸವಾಲ್ ಬೇರೆ ಹಾಕಿದ್ರು. ಇನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಸಿಎಂ ಬಣಕ್ಕೆ ಡಿಕೆಶಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ. ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಡಿಸಿಎಂ ಕೂಗನ್ನ ಎಬ್ಬಿಸಿದ ಸಿದ್ದರಾಮಯ್ಯ ಬಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ವಾಮೀಜಿ ಮೂಲಕ ಅಸ್ತ್ರ ಪ್ರಯೋಗಿಸಿದ್ರ ಅನ್ನೋ ಅನುಮಾನ ಕೂಡ ಮೂಡಿದೆ. ಸಮುದಾಯಕ್ಕೊಂದು ಡಿಸಿಎಂ ಹುದ್ದೆ ಸೃಷ್ಟಿ ಆಗಬೇಕು ಎಂದು ಸಿಎಂ ಆಪ್ತ ಸಚಿವರು ಹೇಳಿದರು. ಅದರ ಬೆನ್ನಲ್ಲೇ ಸ್ವಾಮೀಜಿಯಿಂದಲೇ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಸಲಹೆ ಬಂದಿದೆ. ಆ ಮೂಲಕ ಸಿಎಂ ಬಣದ ಏಟಿಗೆ ಡಿಕೆಶಿ ಬಣ ಎದುರೇಟಿ ನೀಡಿದ್ದೆ ಅನ್ನೋದು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಇನ್ನು 3 ಡಿಸಿಎಂ ಹುದ್ದೆ ಕುರಿತು ಪ್ರತಿಕ್ರಿಯಿಸಿರುವ ಡಿ ಕೆ ಶಿವಕುಮಾರ್, ಎದುರಾಳಿ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳ ಬಗ್ಗೆ ಮಾತನಾಡುವವರು ಮಾಧ್ಯಮಗಳ ಮುಂದೆ ಮಾತನಾಡುವುದರ ಬದಲು ಹೈಕಮಾಂಡ್ ಬಳಿ ಹೋಗಿ ಮಾತನಾಡಲಿ, ಸಮಯ ಯಾಕೆ ವೇಸ್ಟ್ ಮಾಡ್ತಾರೆ? ಹೈಕಮಾಂಡ್ ಹತ್ರನೇ ಪರಿಹಾರ ಕಂಡುಕೊಳ್ಳಿ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಲಿ. ವೈದ್ಯರ ಬಳಿ ಹೋದ್ರೆ ಔಷಧಿ ಕೊಡ್ತಾರೆ, ವಕೀಲರ ಬಳಿ ಹೋದ್ರೆ ನ್ಯಾಯ ಕೊಡಿಸ್ತಾರೆ, ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಲಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್. ಸಿದ್ದರಾಮಯ್ಯ ಆಪ್ತರಾದಂಥ ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರೆಲ್ಲರೂ ಜಾತಿಗೊಂದು DCM ಅಂತ ಇದ್ದಾರೆ. ಅದರಲ್ಲಿ ನಾಯಕ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರು, ದಲಿತ ಸಮುದಾಯದ ಪರಮೇಶ್ವರ್ ಅವರು, ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಆಗಲಿ ಅಂತ, ಮುಂದುವರೆದ ಭಾಗ ಎಡಿಗ ಸಮುದಾಯದ ಮಧು ಬಂಗಾರಪ್ಪನವರು, ಮುಸ್ಲಿಂ ಸಮುದಾಯದಿಂದ ಜಮೀರ್ ಅವರು, ಜೈನ ಸಮುದಾಯದಿಂದ ಸುಧಾಕರ್ ಅವರು, ಕ್ರಿಶ್ಚಿಯನ್ ಸಮುದಾಯದಿಂದ ಜಾರ್ಜ್ ಅವರಾಗಲಿ ಅನ್ನೋ ಕೂಡ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಸ್ವಾಮೀಜಿಗಳ ಮೂಲಕ ಇಲ್ಲ ಸಿದ್ದರಾಮಯ್ಯನವರೇ ಬಿಟ್ಕೊಡಿ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿದ್ದಾರೆ. ಇದು ಮತ್ತಷ್ಟು ಮಗದಷ್ಟು ತಿರುವನ್ನು ಪಡೆಯುವ ಸಾಧ್ಯತೆ ಇದೆ. ಅಗ್ಗಜಗ್ಗಾಟ ಜಾಸ್ತಿ ಆಗೋ ಲಕ್ಷಣ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ DCM ಕುರ್ಚಿಯ ಕಾದಾಟ ಶುರುವಾಗಿದೆ. ಸಿದ್ದರಾಮಯ್ಯ ಆಪ್ತರು DCMಗೆ ಟವಲ್ ಹಾಕಕ್ಕೆ ಹೋದ್ರು, ಆದರೆ DCM ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಟವಲ್ ಹಾಕೊಂಡು ನಿಂತ್ಕೊಂಡ್ರು. ಮತ್ತಷ್ಟು ರಾಜಕೀಯ ಹಂಗಾಮ ಆಗ್ಬೋದು, ನೋಡೋಣ.
ಇನ್ನು ಪೋಕ್ಸೋ ಪ್ರಕರಣದಲ್ಲಿ BSYಗೆ ಶಾಕ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸ್ನವರು. ಏನಪ್ಪಾ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಅದು ಬಾಲಕಿ ದಾಖಲಿಸಿದ್ದ ಹಳೆ ಕೇಸ್ ಬಗ್ಗೆ ವಿಚಾರಿಸುತ್ತಾ ರೂಮಿಗೆ ಕರೆದೊಯ್ದು ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿರೋದಾಗಿ ಆರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ. ಬಾಲಕಿ ಪ್ರತಿಭಟಿಸಿದಾಗ ಹಣ ನೀಡಿ ಕಳಿಸಿರೋದಾಗಿ ಆರೋಪಿಸಲಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ನೋಡಬೇಕದು ಪ್ರಕರಣ ಕೋರ್ಟಲ್ಲಿ ಏನೇನಾಗತ್ತೆ ಅಂತ. ಬಟ್ ಇದು ಒಂದು ರೀತಿಯ ಮುಜುಗರದ ಸನ್ನಿವೇಶ, ಮುಜುಗರದ ಕೇಸ್ ಯಡಿಯೂರಪ್ಪನವ್ರಿಗೆ. ಇನ್ನು ರಾಜ್ಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ನದಿಗಳೆಲ್ಲ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿವೆ ಮೀರಿ. ಇನ್ನು ಹವಾಮಾನ ಇಲಾಖೆ ಜೂನ್ 30ರವರೆಗೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಿದೆ. ಕುಮಾರಧಾರ ನದಿಗಿಳಿಯದಂತೆ ಭಕ್ತಾದಿಗಳಿಗೆ ಸೂಚನೆ ನೀಡಲಾಗಿದೆ. ಇನ್ನು ಕೊಡಗಿನಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಭಾರಿ ಮಳೆ ಹಿನ್ನೆಲೆ ವಿರಾಜಪೇಟೆ, ಪೊನ್ನಂಪೇಟೆ ಸೇರಿ 3 ತಾಲೂಕಿನ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿತ್ತು. ಮಂಗಳೂರು ಗಡಿಭಾಗ ಕಾಸರಗೋಡಿನಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಮಳೆಯ ಅಬ್ಬರಕ್ಕೆ ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಮದೂರು ಸಿದ್ಧಿವಿನಾಯಕ ದೇವಸ್ಥಾನ ಜಲವರ್ತಗೊಂಡಿದೆ. ಇನ್ನು ಮಳೆಯಿಂದಾಗಿ 2 ಮೃತಪಟ್ಟಿರುವ ಘಟನೆ ನಡೆದಿದೆ. ರೊಸಾರಿಯೋ ಶಾಲೆ ಬಳಿ ವಿದ್ಯುತ್ ಶಾಕ್ ತಗುಲಿ 2 ಆಟೋ ಚಾಲಕರು ಸಾವನ್ನಪ್ಪಿದ್ದಾರೆ. ರಾಜು ಮತ್ತು ದೇವರಾಜ್ ಮೃತ ಆಟೋ ಚಾಲಕರು. ಬೆಳಗ್ಗೆ ಆಟೋ ಸ್ವಚ್ಛ ಮಾಡ್ತಿದ್ದಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಇವರು ಸಾವನ್ನಪ್ಪಿದ್ದಾರೆ. ಸೊ ಮಳೆ ಹೆಚ್ಚಾಗ್ತಾ ಇದೆ. ಮಳೆ ಒಳ್ಳೆಯದು, ಆದರೆ ತೊಂದರೆ ಆಗುವಂಥ ಮಳೆ ಬೇಡ ಅಷ್ಟೇ. ರೈತರಿಗೆ, ಜಾನುವಾರುಗಳಿಗೆ ಅನುಕೂಲ ಆಗುವಷ್ಟು ಮಳೆ ಆಗಲಿ. ಇನ್ನು ಹೃದಯಾಘಾತಕ್ಕೆ 24 ವರ್ಷದ ಯುವತಿ ಬಲಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ಸಾವು ಯಾವಾಗ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಕೊಡಗು ಜಿಲ್ಲೆಯ 24 ವರ್ಷದ ಯುವತಿಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮಡಿಕೇರಿ ತಾಲೂಕಿನ ನಲಜಿ ಗ್ರಾಮದ ನಿಲಿಕಾ ಪೊನ್ನಪ್ಪ ಮೃತ ಯುವತಿಯಾಗಿದ್ದಾರೆ. ಇವರು ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿದ್ರು. ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹಾಜರಾಗಬೇಕು ಎಂದು ಬೆಳಗ್ಗೆ ಮನೆಯಲ್ಲಿ ರೆಡಿ ಆಗ್ತಿದ್ರು. ಈ ವೇಳೆ ಹೃದಯಾಘಾತವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಗಳನ್ನು ಕಳೆದುಕೊಂಡು ಪೋಷಕರು, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಭಾಳ ಡೇಂಜರಸ್. 24 ವರ್ಷಕ್ಕೆ ಹೃದಯಾಘಾತ ಅಂದರೆ ನೋಡಿ, ವಯಸ್ಸಾದವ್ರಿಗೆ ಬರುತ್ತೆ ಅನ್ನೋದಿತ್ತು. ಬಟ್ ನಾನು ಇವತ್ತೊಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಮಾಡಿದ್ದೀನಿ ಭರತ್ ಅವ್ರನ್ನ. ಅಂದರೆ ನಮ್ಮ ಲೈಫ್ ಸ್ಟೈಲು, ಫುಡ್ಡು ಇವೆರಡೂ ಕೂಡ ಈ ರೀತಿಯ ಅರ್ಲಿ ಹಾರ್ಟ್ ಅಟ್ಯಾಕ್, BP ಶುಗರ್, ಕ್ಯಾನ್ಸರ್ಗೆ ಕಾರಣ ಆಗ್ತದೆ. ಸೊ ಹಾಗಾಗಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಸೊ ಒಳ್ಳೆಯ ಆಹಾರ ಸೇವನೆ ಇದರಿಂದೆಲ್ಲ ದೂರ ಇರ್ಬೋದು. ಬಟ್ ಬಹುತೇಕ ಅದೇ ಅರ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತಕ್ಕೆ ಕಾರಣ ಬಹುತೇಕ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಇವೆರಡು ಕಾರಣ ಆಗಿರುತ್ತೆ. ಸ್ಟ್ರೆಸ್ ಲೈಫ್ ಕಾರಣ ಆಗಿರುತ್ತೆ ಅನ್ನೋದು ಬಹುತೇಕ ವೈದ್ಯರ ಹೇಳಿಕೆಗಳು. ಹಾಗಾಗಿ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜಂಟಿ ಸದನ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ. ನೀಟ್ ಅಕ್ರಮ ಪ್ರಸ್ತಾಪಿಸಿದ ದ್ರೌಪದಿ ಮುರ್ಮು. ಲೋಕಸಭೆಯ ಮೊದಲ ಅಧಿವೇಶನ 4ನೇ ದಿನ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಗಳ ಜಂಟಿ ಸದನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತನಾಡಿದ್ದು, ಸಂವಿಧಾನದ ಮೇಲೆ ದಾಳಿ ಅತಿದೊಡ್ಡ ಕರಾಳ ಅಧ್ಯಾಯ ಎಂದು ಹೇಳಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆ, ಗ್ರೇಸ್ ಮಾರ್ಕ್ ನೀಡುವ ಮೂಲಕ ವಿವಾದ ಎಬ್ಬಿಸಿದ ನೀಟ್ ಪರೀಕ್ಷೆ ಬಗ್ಗೆ ಪ್ರಸ್ತಾಪಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದ್ದು, ಪರೀಕ್ಷಾ ಪ್ರಕ್ರಿಯೆಯನ್ನು ಸುಧಾರಿಸುವತ್ತ ಸರ್ಕಾರದ ಗಮನ ಹರಿಸಲಿದೆ. ಭಾರತವನ್ನು 3ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವ ಗುರಿಯತ್ತ ಸರ್ಕಾರ ಈಗ ಗಮನ ಹರಿಸಿದೆ ಅಂತ ಹೇಳಿದರು. ದುರಂತ ನೀಟ್ ಅಕ್ರಮ. ಯಾಕೆಂದರೆ 25 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಆಟ ಆಡ್ತಾ ಇರತಕ್ಕಂಥ ಏಡಿಯಟ್ಗಳನ್ನ ಫಸ್ಟ್ ಒದ್ದೊಳಗೆ ಹಾಕಬೇಕು ಮತ್ತು ಕಠಿಣ ಕಾನೂನನ್ನು ಜಾರಿ ಮಾಡಬೇಕು. ಬಟ್ ಈ ಸರಿ ಮಾತ್ರ ಭಾಳ ಅಧ್ವಾನ ನೀಟ್ ಅಂತ ಹೇಳ್ಬೋದು. ನೀಟ್ ಪರೀಕ್ಷೆಯನ್ನು ಹ್ಯಾಂಡ್ಲ್ ಮಾಡೋದಂಥ ರೀತಿ ನೀತಿ. ಬಿಜೆಪಿ ಹಿರಿಯ ನಾಯಕ LK ಅಡ್ವಾಣಿ ಅವರ ಆರೋಗ್ಯ ಒಂದು ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಈಗ ಚೇತರಿಸಿಕೊಂಡಿದ್ದಾರೆ. ಹೀಗಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಅವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಅಡ್ವಾಣಿ ಅವರ ಆರೋಗ್ಯ ಏರುಪೇರಾದ ಕಾರಣ ಬುಧವಾರ ರಾತ್ರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಭಾರತದ ಉಪ ಪ್ರಧಾನಿಯೂ ಆಗಿಯೂ LK ಅಡ್ವಾಣಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ನೀಟ್ UGCET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ಮೊದಲ ಬಂಧನವನ್ನು ಮಾಡಿದೆ. ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ. ಮನೀಶ್ ಕುಮಾರ್ ಮತ್ತು ಅಶುತೋಷ್ ಕುಮಾರ್ ಎಂಬುವರನ್ನ ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಬ್ಬರು ಆರೋಪಿಗಳು ಪರೀಕ್ಷೆಗೂ ಮುನ್ನ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ನೀಡಿ ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಎನ್ನಲಾಗ್ತಾ ಇದೆ. ಇವರು ಯಾರೋ ಇಡಿಯಟ್ ಫೆಲೋಸ್ ಇಂದ ಇವತ್ತು ದೇಶಾದ್ಯಂತ ನೀಟ್ ಬರೆದು ಮೆಡಿಕಲ್ ಸೀಟ್ ಪಡಿಬೇಕು ಅಂತ ಕಾಯ್ದಂಥ ವಿದ್ಯಾರ್ಥಿಗಳು ಭಾಳ ಆಟ ಆಡಿದ್ದಾರೆ. ಶಿಕ್ಷೆ ಆಗಬೇಕು ಇವ್ರಿಗೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರೆ. ಈಗ ವಿದೇಶ ಪ್ರವಾಸ ಶುರುವಾಗಿದೆ. ಅದು ರಷ್ಯಾ ಪ್ರವಾಸ. ಈ ಭೇಟಿ ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಗೊಳಿಸಲಿದೆ. ಈ ಭೇಟಿ ವೇಳೆ ಉಭಯ ರಾಷ್ಟ್ರಗಳು ರಕ್ಷಣೆ, ಅನಿಲ ಮತ್ತು ಇತರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದೆ. ರಷ್ಯಾ ಉಕ್ರೇನ್ ಸಂಘರ್ಷದ ನಡುವೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತವನ್ನು ಮಾತ್ರ ಪ್ರಬಲ ಮಧ್ಯವರ್ತಿಯಾಗಿ ಕಾಣೋದ್ರಿಂದ ಈ ಭೇಟಿಯು ಪಶ್ಚಿಮಕ್ಕೆ ಉಪಯುಕ್ತವಾಗಬಹುದು ಎಂದು ಮೂಲಗಳು ಹೇಳ್ತವೆ. ಇನ್ನು ಗೊತ್ತಿಲ್ಲ, ರಾಹುಲ್ ಗಾಂಧಿ ಛೇಡಿಸ್ತಾರೆ ಮೋದಿನ. ಇಸ್ರೇಲ್
ಪ್ಯಾಲೆಸ್ತೈನ್ ವಾರ್ ನಿಲ್ಲಿಸ್ಬಿಟ್ರಂತೆ, ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸ್ಬಿಟ್ರಂತೆ ಮೋದಿ ಅಷ್ಟೊಂದು ಪವರ್ಫುಲ್ಲು, ಯಾಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಲ್ಸೋಕ್ಕಾಗಲಿಲ್ಲ ಅಂತ ಟೀಕೆ ಮಾಡೋರು. ಬಟ್ ಈಗ ಹೋಗ್ತಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ, ದ್ವಿಪಕ್ಷೀಯ ಒಪ್ಪಂದಗಳು ಏನೇನು ಇವೆಲ್ಲವೂ ಕೂಡ ನಾವು ನೋಡಬೇಕಾಗಿದೆ. ಇವತ್ತಿನ ಕಡೆ ಸುದ್ದಿ, ಸೌದಿಯಲ್ಲಿ ಕೂಡ ಬಿಸಿ ಗಾಳಿಗೆ ಸಾವಿರಾರು ಸಾವುಗಳಾಗ್ತಾ ಇದೆ. ಅದರಲ್ಲೂ ಕರಾಚಿಯಲ್ಲೂ ಕೂಡ ರಣಬಿಸಿಲಿಗೆ 450ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಬಿಸಿ ಗಾಳಿಯ ತೀವ್ರತೆಯಿಂದ ಪಾಕಿಸ್ತಾನದ ಕರಾಚಿಯಲ್ಲಿ ಕಳೆದ 4 ದಿನಗಳಲ್ಲಿ 450ಕ್ಕೂ ಮಂದಿ ಸಾವನ್ನಪ್ಪಿದ್ದಾರೆ. ಬಂದರು ನಗರವಾಗಿರುವ ಕರಾಚಿಯಲ್ಲಿ 40ಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಕುತೂಹಲದ ಸಂಗತಿ ಅಂದರೆ ಹೆಚ್ಚುವರಿಯಾಗಿ ಬರುವ ಶವಗಳನ್ನು ಇಡಲು ಶವಾಗಾರದಲ್ಲಿ ಸ್ಥಳಾವಕಾಶ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಒಂದು ಪ್ರಕೃತಿ ವಿಕೋಪ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಅತಿ ಮಳೆಯಾಗಿ ಕೂಡ ಜನ ಸಾಯ್ತಾರೆ, ಅತಿ ಬಿಸಿಲಿನಿಂದ ಕೂಡ ಜನ ಸಾಯ್ತಾ ಇದ್ದಾರೆ. ದುಬೈಲಿ ಭಾರೀ ಮಳೆ ಆಗಿತ್ತು, ಅದು ಭಾಳಷ್ಟು ಆಶ್ಚರ್ಯ ಕಾರಣ ಆಗಿತ್ತು. ಆ ಮಟ್ಟಿಗಿನ ಮಳೆ ಆಗಿರಲಿಲ್ಲ ಈ ಹಿಂದೆ. ಬಟ್ ಈಗ ಪಾಕಿಸ್ತಾನ ಕರಾಚಿಯಲ್ಲಿ ಈ ಮಟ್ಟಿಗಿನ ಬಿಸಿ ಗಾಳಿಗೆ ಸಾವು ಸಂಭವಿಸ್ತಾ ಇರೋದು ಮತ್ತಷ್ಟು ಆತಂಕ ಕಾರಣ ಆಗಿದೆ. ಹವಾಮಾನ ವೈಪರೀತ್ಯ ಭಾಳಷ್ಟು ಸಮಸ್ಯೆಯನ್ನು ತಂದೊಡ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಸೊ ಹಾಗಾಗಿ ಎಲ್ಲರೂ ಪರಿಸರವನ್ನು ಉಳಿಸುವ ಕಡೆ ಗಮನವನ್ನು ಕೊಟ್ಟರೆ ಏನಾರು ಸಾಧ್ಯ ಆಗುತ್ತೆ. ನಾವು ಮಾಡಿದ್ದೇ ಆಟ ಅಂತ ಬೇಕಾಬಿಟ್ಟಿ ಮಾಡಿದ್ರೆ, ಪರಿಸರದ ವಿರುದ್ಧ ನಾವು ಪಾಲಿಟಿಕ್ಸ್ ಮಾಡೋಕ್ಕೆ ಹೋದರೆ ಪರಿಸರ ನಮ್ಮನ್ನು ಫಿನಿಶ್ ಮಾಡೋ ಕಾಲ ದೂರ ಇಲ್ಲ ಅಂತ ಹೇಳ್ಬೋದು. ಇವತ್ತಿನ ಸುದ್ದಿಗಳ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.